ಇದು ಪಬ್ಲಿಕ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ. ಜೈಲಾಧಿಕಾರಿಗಳು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ದರ್ಶನ್ ಪತ್ರವನ್ನ ಬರೆದಿದ್ದಾರೆ. ಮನೆಯಿಂದ ಊಟವನ್ನ ತರಿಸಿಕೊಳ್ಳಲು 3 ಪತ್ರವನ್ನ ಬರೆದಿದ್ದಾರೆ ದರ್ಶನ್ ಅವರು. ಪಬ್ಲಿಕ್ ಟಿವಿಗೆ ದರ್ಶನ್ ಬರೆದಂತಹ 3 ಪತ್ರಗಳು ಲಭ್ಯವಾಗಿದೆ. ಇದು ಪಬ್ಲಿಕ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ನಟ ದರ್ಶನ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಈ ನಡುವೆ ಮನೆ ಊಟಕ್ಕಾಗಿ ಪರಿತಪಿಸ್ತಾ ಇರುವಂತಹ ದರ್ಶನ್ ಮೊದಲು ಹೈಕೋರ್ಟ್ನ ಏಕಸದಸ್ಯ ಪೀಠಕ್ಕೆ ರಿಟ್ ಅರ್ಜಿಯನ್ನು ಹಾಕಿದ್ರು. ಅದಾದ ಮೇಲೆ ಅದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ವರ್ಗಾವಣೆಯಾಗಿತ್ತು. ಅಲ್ಲೂ ಕೂಡ ಅರ್ಜಿ ವಜಾ ಆಗಿತ್ತು. ಪೌಷ್ಟಿಕಾಂಶದ ಆಹಾರಕ್ಕಾಗಿ ಮನವಿ. ಪ್ರತಿನಿತ್ಯ ಜಿಮ್ ಮಾಡೋದ್ರಿಂದ ದೇಹಕ್ಕೆ ಪೌಷ್ಟಿಕಾಹಾರದ ಅಗತ್ಯ ಇದೆ ಅಂತೇಳಿ ಪತ್ರದಲ್ಲಿ ಉಲ್ಲೇಖ. 1 ತಿಂಗಳಿನಿಂದ ಪೌಷ್ಟಿಕಾಹಾರವಿಲ್ಲದೆ 10 ಕೆಜಿ ಕಡಿಮೆಯಾಗಿದ್ದೇನೆ. ನನ್ನ ಆರೋಗ್ಯ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಮನೆ ಊಟದ ವ್ಯವಸ್ಥೆಯನ್ನ ಮಾಡಿಕೊಡಬೇಕು ಅಂತೇಳಿ ನಟ ದರ್ಶನ್ ಪತ್ರವನ್ನ ಬರೆದಿದ್ದಾರೆ. ದರ್ಶನ್ ಬರೆದಂತಹ 3 ಪತ್ರ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮೊನ್ನೆ ಅಷ್ಟೇ ದರ್ಶನ್ ಪರ ವಕೀಲರು ಹೈಕೋರ್ಟ್ ನಲ್ಲಿ ಸಲ್ಲಿಸಿದಂತಹ ರಿಟ್ ಅರ್ಜಿಯನ್ನ ವಾಪಸ್ ತೆಗೆದುಕೊಂಡಿದ್ರು. ಅದು ಕುತೂಹಲಕ್ಕೆ ಕಾರಣವಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ದರ್ಶನ್ ಬರೆದಿರುವಂತಹ ಪತ್ರ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅದರ ಪ್ರತಿಯನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಜುಲೈ 10ನೇ ತಾರೀಕು 2024ರಂದು ಬರೆದಿರುವಂತಹ ಪತ್ರ ಇದು. ಮುಖ್ಯ ವೈದ್ಯಾಧಿಕಾರಿಗಳು, ಕೇಂದ್ರ ಕಾರಾಗೃಹ ಆಸ್ಪತ್ರೆ, ಬೆಂಗಳೂರು. ಮಾನ್ಯರೇ, ವಿಷಯ ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ನೀಡುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾಧೀನ ಕೈದಿ ಸಂಖ್ಯೆ 6106 ದರ್ಶನ್ ಎಸ್ ಆದ ನಾನು ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾ ಬಂದಿಯಾಗಿರ್ತೇನೆ. ಕಳೆದ 3 ತಿಂಗಳ ಹಿಂದೆ ನನಗೆ ಮೂಳೆ ಸಂಬಂಧಿತ ಶಸ್ತ್ರಚಿಕಿತ್ಸೆಯಾಗಿರುತ್ತೆ ಹಾಗೂ ನಾನು ಪ್ರತಿನಿತ್ಯ ಕೆಲಸದ ನಿಮಿತ್ತ ಕಸರತ್ತನ್ನು ನಡೆಸ್ತಾ ಇದ್ದು ನನ್ನ ದೇಹಕ್ಕೆ ಪ್ರೋಟೀನ್ ಡಯಟ್ನ ಅವಶ್ಯಕತೆ ಇರುತ್ತೆ. ಕಾರಾಗೃಹಕ್ಕೆ ದಾಖಲಾದ ದಿನದಿಂದ ನಾನು ಕಾರಾಗೃಹದಲ್ಲಿ ನೀಡಿದ ಆಹಾರವನ್ನು ಸೇವಿಸಿದ್ದು ನನ್ನ ಆರೋಗ್ಯ ಮತ್ತು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ. ನನ್ನ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕಾರಾಗೃಹದಲ್ಲಿ ದೊರೆಯುವಂತಹ ಆಹಾರದ ಜೊತೆಗೆ ಎಕ್ಸ್ಟ್ರಾ ಪ್ರೋಟೀನ್ ಕೊಡುವ ಆಹಾರವನ್ನು ನೀಡಬೇಕಾಗಿ ಮಾನ್ಯರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ, ವಿನಂತಿಯನ್ನು ಮಾಡಿಕೊಳ್ತೇನೆ. ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ದರ್ಶನ್ ಎಸ್ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಸಾಕಷ್ಟು ಬೆಳವಣಿಗೆಗಳ ನಡುವೆ ದರ್ಶನ್ ಬರೆದಿರುವಂತಹ ಪತ್ರ ಈಗ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹದ್ದು. ಈ ಪತ್ರದ ಉದ್ದೇಶ ಮತ್ತು ಯಾವ ಕಾರಣಕ್ಕಾಗಿ ಬರೆದಿರುವಂತಹ ಪತ್ರ, ಇದರಿಂದ ಆಗುವಂತಹ ಬೆಳವಣಿಗೆಗಳೇನಿರಬಹುದು ಅಂತ? ಖಂಡಿತವಾಗಿಯೂ ಪ್ರೇಮ, ಯಾಕಂದ್ರೆ ಕಳೆದ 1 ತಿಂಗಳಿಂದನೂ ಕೂಡ ದರ್ಶನ್ ಅವರು ಮನೆ ಊಟಕ್ಕಾಗಿ ಸಾಕಷ್ಟು ಪರಿತಪಿಸ್ತಾ ಇರುವಂಥದ್ದು. ಯಾಕಂದ್ರೆ ಮನೆ ಊಟ ಇಲ್ದೇನೆ ಅವ್ರಿಗೆ ದೇಹದಲ್ಲಿ ಆಗುವಂತ ಕೆಲವೊಂದು ಬದಲಾವಣೆಗಳೇಂತೋ ಆ ಬದಲಾವಣೆಗಳ ವಿಚಾರಕ್ಕಾಗಿ ಹೈಕೋರ್ಟ್ನ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಅಂದ್ರೆ ಈ ಹಿಂದೆ ಅಂದ್ರೆ 22 ದಿನಗಳ ಹಿಂದೆ ಒಂದು ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡ್ತಾರೆ. ಅರ್ಜಿಯನ್ನ ಸಲ್ಲಿಕೆ ಮಾಡಿದ ಬಳಿಕ ಒಂದು ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಡುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯ ತೀರ್ಮಾನವನ್ನ ಮಾಡ್ತಾರೆ, ಆ ತೀರ್ಮಾನ ಆದ ಬಳಿಕ ನಾನು ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ತೀನಿ, ಇತ್ಯರ್ಥ ಆದ ಬಳಿಕ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ದರ್ಶನ್ ಅವರು ಜೈಲಾಧಿಕಾರಿಗಳಿರ್ಬೋದು, ಜೊತೆಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಇರ್ಬೋದು, ಜೊತೆಗೆ ಪೊಲೀಸ್ ಮಹಾನಿರ್ದೇಶಕರು ಅಂದ್ರೆ ಏನು ಜೈಲಿನ ಮುಖ್ಯ ಸೂಪರಿಂಟೆಂಡೆಂಟ್ ಅಂದ್ರೆ ಡಿಜಿ ಆಗಿರುವಂತ ಏನು ಮಾಲಿನಿ ಕೃಷ್ಣಮೂರ್ತಿ ಅವ್ರಿಗೂ ಕೂಡ ಒಂದಷ್ಟು ಪತ್ರಗಳನ್ನ ಬರೀತಾರೆ. ಬರೋಬ್ಬರಿ 3 ಪತ್ರಗಳನ್ನ ಅವರು ಬರೆಯುವಂಥದ್ದು. ಆ ಪತ್ರದಲ್ಲಿ ಅವ್ರಿಗೆ ಜೈಲಿನಲ್ಲೆಲ್ಲ ಆಗ್ತಾ ಇರುವಂತ ಸಮಸ್ಯೆಗಳು, ಅವ್ರಿಗೆ ಪ್ರೋಟೀನ್ ಇಲ್ಲದೆ ಇರುವಂತ ಊಟ ಸಿಗ್ತಾ ಇದೆ, ಆ ಹಿನ್ನೆಲೆಯಲ್ಲಿ ನನಗೆ ಬರೋಬ್ಬರಿ 10 ಕೆಜಿ ತೂಕ ಕಡಿಮೆ ಆಗಿದೆ. ಅಂದ್ರೆ ಅವರು ಹೇಳ್ತಾ ಹೋಗ್ತಾರೆ, ನಾನು ಪ್ರತಿನಿತ್ಯ ವ್ಯಾಯಾಮ ಮಾಡ್ತಿದ್ದವನು, ಜಿಮ್ ನಲ್ಲಿ ಒಂದಷ್ಟು ವರ್ಕೌಟ್ ಅನ್ನ ಮಾಡ್ತಿದ್ದಂತವನು, ವರ್ಕೌಟ್ ಅನ್ನ ಮಾಡ್ತಿದ್ದಂತವನಿಗೆ ಪ್ರೋಟೀನ್ ಅಂಶ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು. ಯಾಕಂದ್ರೆ ಆ ತರ ಅಂದ್ರೆ ದರ್ಶನ್ ಅವರ ದೇಹದ ತೂಕ ಕೂಡ ದೊಡ್ಡ ಮಟ್ಟದಲ್ಲೇ ಇತ್ತು. ಜೊತೆಗೆ ಅವರಿಗೆ ಅದು ಪ್ರತಿದಿನವೂ ಕೂಡ ನೀಡಾಗಿ ಇತ್ತು. ಅಂದ್ರೆ ಜಿಮ್ ಅನ್ನ ಮಾಡುವಂಥದ್ದು, ಜಿಮ್ ಆದ ನಂತರ ಪ್ರೋಟೀನ್ ಗಳನ್ನ ತಿನ್ನುವಂಥದ್ದು, ಪ್ರೋಟೀನ್ ಊಟವನ್ನ ಸೇವನೆ ಮಾಡುವಂಥದ್ದು. ಅದರಲ್ಲೂ ಕೂಡ ದರ್ಶನ್ ಅವರಿಗೆ ಪ್ರತಿದಿನವೂ ಕೂಡ ನಾನ್ ವೆಜ್ ಊಟ ಇಲ್ದೇನೆ ಅವರು ಊಟವನ್ನ ಮಾಡ್ತಾನೆ ಇರಲಿಲ್ಲ. ಅಂದ್ರೆ ಅವರೇ ಕೆಲವೊಂದು ಸಂದರ್ಶನಗಳಲ್ಲಿ ಹೇಳಿಕೆಯನ್ನ ಕೊಡ್ಕೊಂಡಿದ್ರು, ನಾನು ಪ್ರತಿನಿತ್ಯವೂ ಕೂಡ ನಾನ್ ವೆಜ್ ಅನ್ನ ಸೇವನೆ ಮಾಡಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಜೈಲ್ಗೆ ಯಾವಾಗ ದರ್ಶನ್ ಅವರು ಜೈಲ್ ಪಾಲಾಗ್ತಾರೆ, ಜೈಲ್ ಪಾಲಾದ ನಂತರ ಇದುವರೆಗೂ ಕೂಡ ಅಂದ್ರೆ ವಾರಕ್ಕೆ ಒಮ್ಮೆ ಮಾತ್ರ ಅವರಿಗೆ ಏನು ಅಲ್ಲಿ ನಾನ್ ವೆಜ್ ಊಟ ಮಾತ್ರ ಸಿಗ್ತಾ
ಇರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿಯ ಪ್ರೋಟೀನ್ ಊಟ ಇಲ್ಲ. ಅಂದ್ರೆ 5,000 ಕೈದಿಗಳೇನಿದ್ದಾರೆ, ಅದರಲ್ಲಿ ವಿಚಾರಣಾಧೀನ ಕೈದಿಗಳಿರ್ಬೋದು ಅಥವಾ ಕನೆಕ್ಟೆಡ್ ಅಪರಾಧಿಗಳಿರ್ಬೋದು, ಇವರು ಎಲ್ಲರಿಗೂ ಕೂಡ ಯಾವ ರೀತಿಯ ಸಾಮಾನ್ಯವಾದ ಊಟವನ್ನ ಕೊಡ್ತಾರೆ ಅದೇ ರೀತಿಯಲ್ಲಿ ಊಟವನ್ನ ದರ್ಶನ್ ಅವ್ರಿಗೂ ಕೂಡ ಅಲ್ಲಿ ಕಲ್ಪಿಸ್ತಾ ಇರುವಂತದ್ದು. ಆ ಹಿನ್ನೆಲೆ ಅವರು ಪೌಷ್ಟಿಕ ಆಹಾರವನ್ನ ಸೇವಿಸ್ತಾ ಇದ್ದೆ, ನನಗೆ ಪ್ರತಿನಿತ್ಯವೂ ಕೂಡ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಈ ಜೈಲಿನ ಊಟದ ವ್ಯವಸ್ಥೆಯಿಂದ ನನಗೆ ಆರೋಗ್ಯದಲ್ಲಿ ಒಂದಷ್ಟು ವ್ಯತಿರಿಕ್ತ ಪರಿಣಾಮಗಳು ಬೀರ್ತಾ ಇದೆ. ಜೊತೆಗೆ ನನಗೆ ಬೇದಿ ಆಗ್ತಾ ಇರುವಂತದ್ದು ಇರ್ಬೋದು, ಜೊತೆಗೆ ಫುಡ್ ಡೈಜೆಷನ್ ಆಗದೆ ಇರುವಂತದ್ದು ವಿಚಾರ ಇರ್ಬೋದು, ಜೊತೆಗೆ 10 kg ದೇಹದಲ್ಲ ತೂಕ ಇಳಿಕೆ ಆಗಿರುವಂತದ್ದು ವಿಚಾರ ಇರ್ಬೋದು. ಇವೆಲ್ಲಾನು ಕೂಡ ಅವರು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಪ್ರೇಮ್, ಮುರಳಿ, ಪ್ರಮುಖವಾಗಿ ಕರ್ನಾಟಕ ಬಂದಿಖಾನೆ ಆಕ್ಟ್ 1963 ಪ್ರಕಾರ ಯಾವುದೇ ವಿಚಾರಣಾಧೀನ ಕೈದಿ ಮನೆಯಿಂದ ಆಹಾರ, ಹಾಸಿಗೆ, ಪುಸ್ತಕವನ್ನ ತರಿಸಿಕೊಡೋದಕ್ಕೆ ಮೊದಲು ಜೈಲಾಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. ದರ್ಶನ್ ಈ ಹಿಂದೆ ಆ ಮನವಿಯನ್ನ ಮಾಡ್ಕೊಂಡಿರಲಿಲ್ಲ, ಹಾಗಾಗಿಯೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಯಿತು ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಆಗಿದ್ವು. ಹಾಗಾಗಿಯೇ ದರ್ಶನ್ ಈಗ ಪತ್ರವನ್ನ ಬರೆಯುವ ಮೂಲಕ ಒಂದು ಹೊಸ ಸ್ಟ್ರಾಟರ್ಜಿಯನ್ನು ಅವರ ಪರ ವಕೀಲರೇನಾದ್ರೂ ಮಾಡ್ತಾ ಇರಬಹುದಾ, ಹೇಗೆ ಅಂತ? ಖಂಡಿತ ಪ್ರೇಮ್, ಯಾಕಂದ್ರೆ ಪ್ರಮುಖವಾಗಿ ದರ್ಶನ್ ಅವರು ಈ ಹಿಂದೆ ಹೈಕೋರ್ಟ್ಗೆ ಬರೋ ಸಂದರ್ಭದಲ್ಲಿ ಯಾವುದೇ ರೀತಿಯ ಜೈಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಕೆಯನ್ನು ಮಾಡಿರಲಿಲ್ಲ. ಯಾಕಂದ್ರೆ 2022 ಅಂದ್ರೆ ಆ ಜೈಲಿನ ಮ್ಯಾನ್ಯುವಲ್ ನ ತಿದ್ದುಪಡಿಯನ್ನ 2022 ನಲ್ಲಿ ಮಾಡಿದರೆ ಕೊಲೆ ಆರೋಪಿಗಳು ಜೊತೆಗೆ ಅತ್ಯಾಚಾರದಿಂದ ಏನು ಬಂಧನಕ್ಕೊಳಗಾಗಿ ಜೈಲು ಸೇರಿದಂತವರು ಮತ್ತು ಡ್ರಗ್ಸ್ ಅನ್ನ ಹಂಚಿಕೆ ಮಾಡಿ ಜೈಲು ಸೇರಿದಂತ ಆರೋಪಿಗಳು ಯಾರಿರ್ತಾರೆ ಅವರು ಅಂತ ಆರೋಪಿಗಳೇನಿರ್ತಾರೆ ಅಂತ ಆರೋಪಿಗಳಿಗೆ ಮನೆಯ ಊಟದ ವ್ಯವಸ್ಥೆ ಮತ್ತು ವಿಶೇಷವಾಗಿ ಊಟದ ವ್ಯವಸ್ಥೆಗಳನ್ನ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಜೈಲ್ ಮ್ಯಾನ್ಯುವಲ್ ನಲ್ಲಿ. ಅದು ಕೂಡ ಉಲ್ಲೇಖವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿಯೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅವರ ಅರ್ಜಿ ಅನೂರ್ಜಿತ ಆಗಿತ್ತು. ಅವರ ಅರ್ಜಿಯನ್ನು ವಜಾ ಮಾಡಿದ್ರು. ವಜಾ ಮಾಡಿದ ಬಳಿಕ ಮತ್ತೆ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನ ಮಾಡಿರುವಂತದ್ದು. ಅದು ಜೈಲ್ ಸೂಪರಿಂಟೆಂಡೆಂಟ್ ಇರ್ಬೋದು, ಜೊತೆಗೆ ವೈದ್ಯಾಧಿಕಾರಿಗಳು ಅಂದ್ರೆ ಜೈಲಿನ ಆಸ್ಪತ್ರೆಯಲ್ಲಿ ಇರುವಂತಹ ವೈದ್ಯಾಧಿಕಾರಿಗಳೇನಿದ್ದಾರೆ ಅವರಿಗೆ ಒಂದು ಪತ್ರವನ್ನು ಬರೆಯುವಂತದ್ದು ಮತ್ತು 24 ಮ್ಯಾಜಿಸ್ಟ್ರೇಟ್ ACMM ಕೋರ್ಟ್ ನ ನ್ಯಾಯಾಧೀಶರೇನಿದ್ರು ಅವ್ರ ನ್ಯಾಯಾಧೀಶರಿಗೂ ಕೂಡ ಒಂದು ಪತ್ರವನ್ನ ಬರೆದಿರೋ ಸಂದರ್ಭದಲ್ಲಿ ಅವ್ರಿಗೆ ದೇಹದಲ್ಲಿ ಆದಂತ ಬದಲಾವಣೆಗಳು ಮತ್ತು ಪ್ರೋಟೀನ್ ನ ಅಂಶ ನನಗೆ ಊಟದಲ್ಲಿ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಮನೆ ಊಟವನ್ನ ಬಯಸ್ತಾ ಇದ್ದೀನಿ. ಜೊತೆಗೆ ನನಗೆ ಶಸ್ತ್ರಚಿಕಿತ್ಸೆ ಆಗಿದೆ, ಅಂದ್ರೆ ಬಲಗೈಯ ಶಸ್ತ್ರಚಿಕಿತ್ಸೆ ಆಗಿರುತ್ತೋ ಆಪರೇಷನ್ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ನನಗೆ ಮಲಗಲಿಕ್ಕೂ ಕೂಡ ಸರಿಯಾದ ವ್ಯವಸ್ಥೆಗಳು ಇಲ್ಲ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ದರ್ಶನ್ ಅವರು ಬರೆದಂತ ಪತ್ರ ಎಲ್ಲ ಪಬ್ಲಿಕ್ ಟಿವಿಗೆ ಈಗ ಲಭ್ಯ ಆಗಿರುವಂತದ್ದು. 3 ಪತ್ರಗಳನ್ನು ಬರೆದಿದ್ದಾರೆ. ಅದು ವೈದ್ಯಾಧಿಕಾರಿಗಳಿಗೆ, ಮ್ಯಾಜಿಸ್ಟ್ರೇಟ್ಗೆ ಮತ್ತು ಜೈಲಾಧಿಕಾರಿಗಳು ಮತ್ತು ಜೈಲಿನ ಮಹಾನಿರ್ದೇಶಕರು ಅಂದ್ರೆ ಮಾಲಿನಿ ಕೃಷ್ಣಮೂರ್ತಿ ಅವ್ರಿಗೂ ಕೂಡ ಒಂದು ಪತ್ರವನ್ನು ಬರೆದಿರುವಂತ. ಎಲ್ಲಾ ಪತ್ರದಲ್ಲೂ ಕೂಡ ಅವರಿಗೆ ಜೈಲಿನ ಊಟದಲ್ಲಿ ಆಗ್ತಾ ಇರುವಂತಹ ವೇರಿಯೇಷನ್ಗಳು ಮತ್ತು ಜೈಲಿನ ಊಟದಿಂದ ಅವರ ದೇಹದಲ್ಲಿ ಆಗ್ತಾ ಇರುವಂತಹ ತೂಕದ ಇಳಿಕೆ ಇದೆಲ್ಲಾನು ಕೂಡ ಅವರು ಮೆನ್ಷನ್ ಅನ್ನ ಮಾಡ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಜೈಲಾಧಿಕಾರಿಗಳಿಗೆ ದರ್ಶನ್ ಬರೆದಿರುವಂತಹ ಪತ್ರ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಹಾಗಾಗಿ ದರ್ಶನ್ ಅವರಿಗೆ ಮನೆ ಊಟವನ್ನ ಕೊಡಬೇಕಾ ಬೇಡವಾ ಅನ್ನೋದನ್ನ ಜೈಲಾಧಿಕಾರಿಗಳ ವಿವೇಚನೆಗೆ ಬಿಡ್ತಾರಾ ಅಥವಾ ಮತ್ತೆ ಅದು ಕೋರ್ಟ್ನ ಮೆಟ್ಟಿಲೇರುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮನೆ ಮಾಡ್ತಾ ಇದೆ. ಒಂದು ಕಡೆ ಹೈಕೋರ್ಟ್ನ ಮೆಟ್ಟಿಲೇರಲಿಕ್ಕೆ ನಿರ್ಧರಿಸಿದಂತಹ ದರ್ಶನ್ ಪರ ವಕೀಲರು ಇದ್ದಕ್ಕಿದ್ದ ಹಾಗೆ ತಮ್ಮ ಮನವಿ ಅರ್ಜಿ ಏನಿತ್ತು, ರಿಟ್ ಅರ್ಜಿ ಏನಿತ್ತು ಅದನ್ನು ವಾಪಸ್ ತೆಗೆದುಕೊಂಡಿದ್ರು. ಈ ಬೆನ್ನಲ್ಲೇ ಈಗ ದರ್ಶನ್ ಬರೆದಿರುವಂತಹ ಪತ್ರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಜೈಲಾಧಿಕಾರಿಗಳ ಮೂಲಕವೇನೆ ದರ್ಶನ್ಗೆ ಮನೆ ಊಟವನ್ನ ಕೊಡಬೇಕಾ ಬೇಡವಾ ಅನ್ನೋದು ಇತ್ಯರ್ಥವಾಗುತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ.